ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೋ ಏನಾಯ್ತು ಏನಂದರೆ ನಮ್ಮನೆಯವರು ಇವತ್ತು ಬೆಳಗ್ಗೆನೇ ಅದು ಎಷ್ಟು ಗಂಟೆಗೆ ಹೋಗೋರೆ ಅಂತ ಗೊತ್ತಿಲ್ಲ, ನೀರು ಬಿಡೋದಕ್ಕೆ ಹೋಗಿದ್ದಾರೆ. ಅದಕ್ಕೆ ಇವನು ಬಿಟ್ಟಿಲ್ವಲ್ಲ ಅಂತ ಅಂದ್ಬಿಟ್ಟು ಆಡ್ತಿದ್ದಾನೆ. ನೋಡಿ, ಕಾಫಿ ಕಾಸ್ಕೊಂಡಿದ್ದೀನಿ. ನನಗೆ ಕಾಫಿ, ಅವರಿಗೆ ಹಾಲು. ತೋಟದೊಳಗಿರಬೇಕು. ಇವತ್ತು ಬೇಗನೆ ಕರೆಂಟ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ತೋಟದಲ್ಲಿ ನೀರು ಬಿಡೋಕ್ಕೆ ಅಂತ ಹೋಗಿದ್ದಾರೆ. ಫ್ರೆಂಡ್ಸ್, ಹಾಗೆ ನೀನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಬನ್ನಿ ಇವಾಗ ನೋಡೋಣ ಎಲ್ಲವ್ರೆ ಅಂತ ಅಂದ್ಬಿಟ್ಟು. ಶಿವು, ಎಲ್ಲಿದೀಯಪ್ಪ? ಎಬ್ರಸೂ ಇಲ್ಲ ನಾನಿವತ್ತ, ಸೌಂಡು ಇಲ್ಲ. ಅವನು ನೋಡಿದ್ರೆ ಕುಯ್ಯ 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 ಅಂತ ಅವನೇ. ಬಿಟ್ಟಿದ್ದ. ಮತ್ತು ಬಿಟ್ಟಿದ್ರು ಹಂಗಾಡ್ತಾವನಲ್ಲ. ಅಪ್ಪರ ಅವತ್ತು ಬಿಟ್ಟಿಲ್ಲ ಅಂತ ಅವನು ಟೈಮಿಂಗ್ಸ್ ಲೆಕ್ಕ ಮಾಡಿಕತಾನೇನೋ. ಎದ್ದು ಬಿಟ್ಟಿದ್ಯಾ? ನಾನೇನೋ ಮನೆಗೆ ಬಿಟ್ಟವಳೆ, ನೀನು ಅಲ್ಲೇ ಮನೆ ಮುಂದೆ ಕೊಯ್ತೀನಲ್ಲ, ಎಬ್ಬಿಸ್ತೀನ ಅಷ್ಟೇ ಅಂತ ಸುಮ್ಮನಾಗಿದ್ದೆ. ಮನೆಗಿದ್ದೇನೆ ಅನ್ಕೊಂಡಿದ್ದೆ. ಅಪ್ಪರ ಅವತ್ತು ಬಿಟ್ಟಿಲ್ವೇನೋ, ಅದಕ್ಕೆ ಕುಯ್ಯ ಕುಯ್ಯ ಅಂತ ಅವನು ಟೈಮಿಂಗ್ಸ್ ಲೆಕ್ಕ ಮಾಡಿಕೊಳ್ಳೋಣ ಅನ್ಸುತ್ತೆ. ಟೈಮ್ ಅಲ್ಲೆಲ್ಲ ಕೆಳಗೆಲ್ಲ ಹೋಗ್ಬಿಡ್ತದೆ. ಮತ್ತು ನೋಡಿ ಹೆಂಗೆ ಆಡ್ತಾವನೆ ಅಂತ. ಅವಾಗ್ಲಿಂದ ನಾನು ಎದ್ದಾಗ್ಲಿಂದ ಹಂಗೆ ಆಡ್ತಾವನೆ. ನಾನು ಇಲ್ಲಿದ್ದೀನಲ್ಲ, ಅದಕ್ಕೆ ಅಲ್ಲಿದ್ರೆ ಮನೆ ಮುಂದಿದ್ದರೆ ಏನು ಮಾಡ್ತಿದ್ದೆ? ಕರೆಂಟ್ ಕೊಟ್ಟಿದ್ರು ಬೆಳಗ್ಗೆ. ಅಲ್ಲೆಲ್ಲ ಬಿಟ್ಕೊಂಬಂದೇನು ಆ ಕಡೆಯಿಂದ. ನಾನು ಎಬ್ರಿಸಕ್ಕೆ ಬಂದಿಲ್ವಲ್ಲ, ನಾನು ಅವನು ಬೆಳಗ್ಗೆ ಕರೆಂಟ್ ಅಲ್ವಾ, ನಾನು ಕೆಲಸಕ್ಕೋಸ್ಕರ ಕೊಟ್ಟವ್ರೆ ಅಂದ್ಬಿಟ್ಟು ನಾನು ಅವ್ನು ಸೌಂಡ್ ಮಾಡೋದು ನೋಡಿ ಎದ್ದೆ. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ನಂದು ಕಾಫಿ. ಇದ್ರೊಳಗೆಲ್ಲ ಹಿಂಗೆ ಪೈಪ್ ಎಳ್ದಾಡ್ಕೊಂಡು ಬಿಡೋಷ್ಟೊಳಗೆ ತಿಂಡಿ ಏನಾರು ಮೇಡಮ್ ಇವತ್ತು ತಿಂಡಿ ಕರಿಬೇಡ. ಇವತ್ತು ಕರೆಂಟ್ ಬಂದೈತಲ್ಲ, ಅವ್ರು ಫುಲ್ ಬ್ಯುಸಿ. ಅವ್ರನ್ನೇನು ಕರೆಯಂಗಿಲ್ವಂತೆ. ಏನು ಮಾಡೋದೋ ಗೊತ್ತಿಲ್ಲ, ಇನ್ನೂ ಐಡಿಯಾ ಮಾಡಿಲ್ಲ ಏನು ಮಾಡೋಣ ಅಂತ ಅಂದ್ಬಿಟ್ಟು. ನಮ್ಮ ಕಡೆ ಕರೆಂಟ್ ನಾವು ಇಲ್ಲಿ ಬೆಳಗ್ಗೆ ಹೊತ್ತು ಕೊಡೋದೇ ಅಪರೂಪ. ಹಂಗಾಗಿ ಕರೆಂಟ್ ಕೊಟ್ಟಾಗ ನೀರು ಬಿಟ್ಕೊಡ್ಬೇಕು. ಇಳಿದ್ರೊಳಗೆಲ್ಲ ಪೈಪ್ ಎಳ್ದಾಡಕ್ಕಾಗಲ್ಲ, ಅದಕ್ಕೋಸ್ಕರ ಅಡಿಕೆ ಸೋಸಿಗೆಲ್ಲ ನೀರು ಬಿಡ್ತಿದ್ದಾರೆ. ಮಧ್ಯಾಹ್ನ ಟೈಮ್ ಕೊಟ್ರಂತೂ ನಾನಂತೂ ಬರೋದೇ ಇಲ್ಲ ಬಿಡಿ. ಪೈಪ್ ಎಳ್ದಾಡಕ್ಕಾಗಲ್ಲ. ಹಂಗಾಗಿ ಬಿಸಿಲು, ಅದಕ್ಕೆ ನಾವು ಈ ಸಲ ಪೈಪ್ ಲೈನ್ ಮಾಡಿಸ್ಬಿಡೋಣ ಅಂತ ಅನ್ಕೊಂಡಿದೀವಿ. ವಾರಕ್ಕೋಸರಿ ಅಡಿಕೆ ಸೋಸಿ ಇರೋರು 2 ದಿನಕ್ಕೋಸರಿ ಬಿಡ್ತಾ ಇರ್ತಾರೆ. ನಾವು ವಾರಕ್ಕೋಸರಿ ಬಿಟ್ರು ಗರಿ ಎಲ್ಲ ಆಲೆ ನೋಡೋಣ, ದುಡ್ಡು ಪಡ್ಡು ಅಡ್ಜಸ್ಟ್ ಆಯ್ತಂದ್ರೆ ಪೈಪ್ ಲೈನ್ ಮಾಡಿಸ್ಬೇಕಂತ ಅನ್ಕೊಂಡಿದೀವಿ. ಟ್ರಿಪ್ ಮಾಡ್ಸೋಣ ಅನ್ಕೊಂಡಿದೀವಿ. ಯಾಕೆಂತ ಅಂದ್ರೆ ಅವಾಗ ಚಿಕ್ಕ ಸೊಸಿ ಪೈಪ್ ಎಳ್ದಾಡ್ಬೋದಾಯ್ತು. ಇವಾಗ ಎಲ್ಲ ದೊಡ್ಡ ಸೊಸಿಗಳಾಗಿದ್ದಾವೆ. ಪೈಪ್ ಅಂತೂ ಎಳ್ದಾಡೋದಕ್ಕೆ ಆಗಲ್ಲ. ಅದು ಈ ಬಿಸಿಲು ಮಧ್ಯಾಹ್ನ ಟೈಮ್ ಕರೆಂಟ್ ಕೊಟ್ಬಿಟ್ರಂತೂ ಇರುವಾರ ನೀರು ಬಿಡೋದಕ್ಕೆ ಆಗಲ್ಲ. ನಾನು ಮಂತ ಇದ್ರೆ ಹೆಂಗ ಬಿಡ್ತೀನಿ. ಇವಳಂತೂ ಆಚೆಗೆ ಒಂಡಲ್ಲ ತಲೆನೋವು ಅಂದ್ಬಿಟ್ಟು. ನನಗೆ ಬಿಸಿಲು ಸ್ಟಾರ್ಟ್ ಆಯ್ತು ಅಂದರೆ ನನ್ನ ತಲೆನೋವು ಸ್ಟಾರ್ಟ್ ಆಯ್ತದೆ. ಬಿಸಿಲು ಹತ್ತುತ್ತಾ ತಲೆನೋವು ಸ್ಟಾರ್ಟ್ ಆಯ್ತದೆ. ಅದು ಏನು ಅಂತ ಗೊತ್ತಿಲ್ಲ. ನೀರು ಹಾಕ್ಬಿಡ್ಬೇಕು. ನೀ ಶೂ ಹಾಕಿದಿ ತಾನೇ, ಹೋಗ್ಬೋದು ತಾನೆ. ಅವು ಏನಲ್ಲಿ ಇದೆಲ್ಲ ಕಡೆ ಹೋಗ್ಬೇಕು ಜಲ್ದಿ. ಅವು ಎಂಥ ಮುಳ್ಳಿನ ಗಿಡ ಹೊಲದೊಳಗೆ ಎಲ್ಲ ಬೆಳೆಸ್ಕೊಂಡು ಎಲ್ಲ ಹೊಲದೊಳಗೆ ಹೋದ್ರೆ ಬಟ್ಟೆಗೆಲ್ಲ ಬರೀ ಮುಳ್ಳಿನ ಗಿಡ. ಆ ಪ್ಯಾಂಟ್ ಅವೆಲ್ಲ ಅವಾಗಲೇ ಹೇಳಿದ್ದೀನಿ ನಾನು. ಓಸಲ್ಲಿ ಮುಳ್ಳಿನ ಗಿಡ ಇದ್ದಾಗಲೇ ಎಲ್ಲ ಬೆಂಕಿ ಹಾಕ್ಬಿಡು ಹೊಲದೊಳಗೆಲ್ಲವ ಅಂತವ. ಬೆಂಕಿನೂ ಹಾಕ್ಲಿಲ್ಲ, ಎಂಥದಿಲ್ಲ ನೋಡಿ. ಇವೆಲ್ಲ ಬರೀ ಮುಳ್ಳಿನ ಗಿಡ. ಇವೆಲ್ಲ ಬಂದರೆ ಬಟ್ಟೆಗೆಲ್ಲ ಬರೀ ಮುಳ್ಳು ಅಂಟ್ಕೊಳ್ಳೋದೆಯ. ಒಲೆ ಮೇಲೆ ರೈಸಿಗೆ ಇಟ್ಟಿದ್ದೀನಿ. ರೈಸ್ ಇನ್ನೂ ಹಾಕಿಲ್ಲ, ಬಿಸಿನೀರು ಇಟ್ಟಿದ್ದೀನಿ. ಈಗ ಆಫ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಆಫ್ ಮಾಡೋದು ಬೇಡವಾ? ನಡಿಯಪ್ಪ ಸೋನೆ. ನನ್ನ ಗಂಡ ತಂಗಿ ಸೊಸಿಲ್ ಅಲೆಯ ಆದಾಯ ತಗೊಂಡಾಯ್ತು, ಎಳ್ನೀರು ಕಿತ್ತಾಯಿತು, ಕಾಯಿ ಕಿಡ್ಗಾಯ್ತು, ಕೊಬ್ಬರಿ ಮಾಡಾಯಿತು. ಈಗ ಅಡಿಕೆ ಸೊಸಿ ಅಂತ ಓಡ್ತಾವ್ರಿ. ಯಾವ್ದಾದ್ರು ಒಂದನ್ನ ಇಂಪ್ರೂವ್ ಮಾಡ್ಕೊಂಡು ಫಸ್ಟು ಆದಾಯ ತೆಗಿಬೇಕು. ಅದು ಬಿಟ್ಬಿಟ್ಟು ಎಲ್ಲ ಇಷ್ಟು ದಿನ ತೆಂಗಿನ ಗಿಡಕ್ಕೆ ನೀರು ಬಿಡ್ಕೊಂಡು ಓಡಾಡೋರು. ಈಗ ಅಡಿಕೆ ಸೊಸಿ ತೆಂಗಿನ ಗಿಡಕ್ಕೆ ನೀರೇ ಇಲ್ಲ.
ಈಗ ಅಡಿಕೆ ಸೊಸಿಗೆ ನೀರು ಬಿಡ್ಕೊಂಡು ಓಡಾಡ್ತಾರೆ. ನೀನೇ ಬಿಡ್ತೀಯಾ? ಯಾವ್ದಾರು ಒಂದು ಮಾಡಬೇಕು ಫಸ್ಟ್, ಒಂದ್ರಲ್ಲಿ ಅದೇ ತೆಗ್ದು ನೋಡಬೇಕು. ಎಲ್ಲನೂ ಹಾಕೊಂಬಿಟ್ಟು ಇದು ಮಾಡೋದಲ್ಲ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಬಾ, ನಾನು ನೀನೇನು ಅಡಿಕೆ ಸೊಸಿಗೆ ನೀರು ಬಿಡು ಅಂತೀನ. ಫಸ್ಟ್ ತೆಂಗಿ ಸಸಿ ಬಿಡ್ಬೇಕು ತಾನೆ. ತೆಂಗಿ ಸಸಿ ಬಿಟ್ಟು ಎಷ್ಟು ದಿನ ಆಯ್ತು? ತೆಂಗಿ ಸಸಿ ಬಿಡ್ಬೇಕು ತಾನೆ. ಬರ್ಲಾ ತೆಂಗಿ ಸಸಿ ಫಸ್ಟ್ ಅಡಿಗೆ ಈಗ ಯಾವ್ದಾರು ಒಂದು ಎಬ್ಬರಿಸ್ಬೇಕು. ಇವರು ಅಡಿಕೆ ಸಸಿ ತೆಂಗಿ ಸಸಿ ನೋಡಿ ನಮ್ಮ ಮೈದ ಕರೆಕ್ಟಾಗಿ ಬರೀ ತೆಂಗಿ ಸಸಿ ಎಬ್ಬರಿಸ್ತಾವ್ರು. ಇವ್ರು ಹಂಗಲ್ಲ, ಅಡಿಕೆ ಸಸಿನೂ ಬೇಕು, ಈ ಕಡೆ ತೆಂಗಿ ಸಸಿನೂ ಬೇಕು. ಅತಿ ಆಸೆ, ಬಿಡ್ಬಿಡ್ಕೆ ಬಾ. ಅತಿ ಆಸೆ, ಅತಿ ಆಸೆ ಅಂತ ಅಂದರೆ ಯಾವ್ದಾರು ಒಂದು ಈ ಫಸ್ಟು ನಾವು ಲಾಭ ತೆಗಿಬೇಕು. ಅದನ್ನ ಬಿಟ್ಬಿಟ್ಟು ಎಲ್ಲನೂ ಒಂದು ಕಡೆಯಿಂದ ಹಾಕೊಂಬಿಟ್ಟು ಎಲ್ಲ ಸೇಬು ಕಲ್ಲಂಗಡಿ ಇವೆಲ್ಲ ಹಾಕಿದೀನಿ. ಅದಕ್ಕೆ ನೋಡಿ ನೀನು ನನಗೆ ಬೈತಿಯಲ್ಲ, ಅದಕ್ಕೆ ನೋಡಿ ಇಲ್ಲಿ ಸುಂಕುಳ ಕಚ್ಚೋದು ಕರೆಕ್ಟಾಗಿ ಕಚ್ಚೈತಿ. ಒಳ್ಳೆ ಕೆಲಸ. ಇಲ್ಲ ಅಲ್ಲಿ ಗಂದೆ ಆಗಿವೆ, ಬೈತಿಯಲ್ಲ ಅದಕ್ಕೆ. ನೋಡಿ ಬಿಟ್ಟಿದ್ಯಾ? ಅದು ಓಡಾಡ್ತೈತೆ ನಂಗೆ ಮುದ್ಕೊಳೋದು. ನೋಡಿ ಇಲ್ಲಿ ನೀರು ಮಳೆ ತಗೋತವೆ. ಅಕ್ಕಿ ತಗೊಂಬತ್ತೀನಿ. ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತ ನೆನೆ ಅರ್ಧ ಬಜ್ಜಿ ಮಾಡಿದ್ದೆ, ಇನ್ನು ಅರ್ಧ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತ ಅಕ್ಕಿ ಹಾಕಿಲ್ಲ. ಅದಕ್ಕೆ ಏನು ಹಾಕಿದ್ದೀನಿ? ಅಕ್ಕಿ ಹಸಿ ಇಟ್ಟಿದ್ದೀನಿ. ಅಕ್ಕಿಗೆ ತೊಳ್ಕೊಂಬರ್ಬೇಕು. ತೊಳ್ಕೊಂಬಂದು ಹಾಕು. ಅದು ಅಡಿಲೇ ಇಲ್ಲಪ್ಪ, ಮೂರು ಹೊಡಿಲಿಲ್ಲ. ತಿಪ್ಪೆಗೆ ಹಾಕ್ತೀಯ ಅದು ಸಗಣಿ? ಹಾಂ, ಎಲ್ಲರೂ ಕಷ್ಟಕ್ಕೆ ಏನು ನೀರು ಬಿಟ್ಟು ಏನು ಓಹೋ ಬೆಳಗ್ಗೆ ಜೇನ್ ಕೆಲಸ ಮಾಡಿದ್ದೇವೆ. ಭ್ರಮೆ. ಬೆಳಗ್ಗೆಯಿಂದ ಎದ್ದೆ, ಮಗ ತೊಳ್ಕೊಂಡೆ, ಸಿದ್ದಿ ಕರ್ಕೊಂಡೋಗಿ ಹಾಲು ಇಸ್ಕೊಬಂದೆ. ಸಿದ್ದಿಗೆ ಹಾಲು, ಗೊಂಬೆಗೆ ಹಾಲು ಬಿಟ್ಟೆ. ಸಾರಿ, ಸಿದ್ದಿ ಅಂತೀನಿ, ಗೊಂಬೆಗೆ ಹಾಲು ಬಿಟ್ಟೆ. ಆಮೇಲೆ ಕಾಫಿ ಕಾಸ್ಕೊಂಡು ನಿಂಗೆ ಹಾಲು ಕಾಸ್ಕೊಂಡು ಬಂದೆ. ಅಲ್ಲಿಂದ ಬಂದೆ, ಒಲೆ ಕಚ್ಚಿದ್ದೀನಿ, ಅನ್ನಕ್ಕೆ ಇಕ್ಕಿದ್ದೀನಿ, ಚಿತ್ರಾನ್ನ ಮಾಡ್ಕೊಡ್ತೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ನನ್ನ ಗಂಡ ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಿದೆ ಅಂತ ಕೇಳ್ತಾ ಬರೀ ತಂಗಿ ಸೊಸಿ, ಬರೀ ಅಡಿಕೆ ಸೊಸಿ ಸುತ್ಕೊಂಬಂದಿದ್ದಾರೆ. ನನ್ನ ಮಾತ್ರ ಕೇಳ್ತಾಳೆ. ಓ ಬಾಸು ನೆನ್ಕೊಂಡಂಗೆ ಬಂದ ಕಣ. ಬಸ್ ವಿಷಯ ಆಗಿರೋ ಪಟ ಬಣ್ಣ ಸಲ ಮುಳ್ಳಿಗಿಡ ಜಾಸ್ತಿ ಕಂಬಸ. ಅಷ್ಟಪ್ಪ ಪತ್ರಲಿ ಕೊಟ್ಟಿದ್ಯಾ ಅನ್ನವ? ಅಷ್ಟಪ್ಪ ಮಧ್ಯಾಹ್ನ ಕೊಳಂಗೆ ಇಕ್ಕಿದ್ಯಾ? ಏ ಗೌರಿ ಸುಮ್ಮನೆ, ಅವನಿಗೆ ಹುಷಾರಿಲ್ಲ ಕಣಂತೆ. ಅವನ್ನ ಇದು ಮಾಡ್ತಾಳೆ ನೋಡು. ಸುಮ್ಮನಿರವೆ, ಬಸವಣ್ಣಂಗೆ ಹುಷಾರಿಲ್ಲ ಕಣಂತೆ. ಬಕೆಟ್ಗೆ ಹೋಗಿ ಸುಟ್ಟಿಟ್ಟು ಊಟದ ಬಕೆಟು ನೀರು ಏನ ಸುಡಲ್ಲ. ಗಂಜಿ ದುಳ್ಳಿಕ್ಕೆ ಹೊಸಿ ತಿಂಡಿ ನೆನೆ ಹಾಕ್ಬಿಟ್ಟು ಅಲ್ಲಿ ಕುಳ್ಳಿ ನೋಡ್ತಾವೆ ನೋಡಲೆ, ನೋಡ್ತಾಳೆ ಅಂದರೆ ಕಡೆಗೆ ತಿರ್ಕಂಡ್ಲು. ಈರುಳ್ಳಿಕ್ಕೆ ಹಾಕ್ಬಿಡ್ತೀನಿ. ಈಗೇನು ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಮಾಡ್ತೀಯ? ಏನು ಮಾಡ್ತೀಯ? ಕ್ಯಾಪ್ಸಿಕಮ್ ಚಿತ್ರಾನ್ನ. ಕ್ಯಾಪ್ಸಿಕಮ್ ಚಿತ್ರಾನ್ನ ಅದ್ರ ಮೊಟ್ಟೆ ಹಾಕಿದರೆ ಫ್ರೈಡ್ ರೈಸ್. ಅದಕ್ಕೆ ಮೊಟ್ಟೆ ಹಾಕಿದ್ರೆ ಫ್ರೈಡ್ ರೈಸು, ಇದು ಚಿತ್ರಾನ್ನ. ಕ್ಯಾಪ್ಸಿಕಮ್ನು ಹಂಗೆ ಸಣ್ಣ ಕುಯ್ಕತ್ತೀಯಾ? ಹಾಂ, ಕೊಯ್ನ್ಘಟ್ಟ ಇದೈತಲ್ಲ ಇದು. ನಾನು ಇಲ್ಲಿ ನೀರು ನಿಂತ್ಕೊತಾವೆ ಅಂದ್ಬಿಟ್ಟು ಗುಂಡಿ ತೆಗೆದ್ಬಿಟ್ಟೆ. ಈ ಸೊಳ್ಳುಗಳು ಅರ್ಧ ಸೊಳ್ಳುಗಳು ಆಯ್ತಾ, ಗುಂಡಿ ತೆಗಿಬಾರ್ದು. ಮನೆ ಸುತ್ತ ಎಲ್ಲ ಒಂಚೂರು ನೀರು ನಿಂತ್ಕೊಂಡ್ರೆ ಸೊಳ್ಳೆ ಈ ಮೊದಲೇ ಹಸ್ರಾಗಿರೋದು ಹೊತ್ಕೊ ಸೊಳ್ಳೆ ಗುಯ್ಯಿ ಅಂತವೆ. ನಾನು ಅದರಲ್ಲಿ ಬೇರೆ ಗುಂಡಿ ನೀರನ್ನೇ ಇದು ಮಾಡ್ಕೊಂಡು ಗುಂಡಿ ತೆಗೆದುಬಿಟ್ಟೆ. ಇದಕ್ಕೆಲ್ಲ ಈಗ ಫುಲ್ಲ ಮುಗಿತು ಅಂತೇಳಿ. ಈ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಏನೇನು ಹಾಕ್ತೇವೆ? ಈರುಳ್ಳಿ, ಟೊಮೊಟ, ಮೆಣಸಿನ್ಕಾಯಿ, ಏನೋ ಮನೇಲಿರೋದು ಹಚ್ಬಿಟ್ಟು ಮಾಡೋದು. ಹೋಗು ಕರ್ಬೇವಿನ ಸೊಪ್ಪು ಕಿತ್ಕೊಂಡು. ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಇನ್ನೂ ಏನೇನು ಐಟಮ್ ಬೇಕಾದವೆ ಎಲ್ಲ ತಂದು ಕೊಡೋಕ್ಕಾಗಲ್ಲ ಹುಡುಗಿ. ಮನೇಲಿ ಏನೇನೈತೆ ಅದನ್ನೇ ಹಾಕಿ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಏನು ಹೇಳು, ಮನೇಲಿ ಏನೈತೆ ಅದು ಹಾಕ್ಬಿಟ್ಟು ಮಾಡೋದು. ಅದೇ ಒಂದು ರೈಸ್ ಆಯ್ತದೆ. ಅದೇ ಬೇಕು ಅಂತ ಏನಿಲ್ಲ ನಮಗೆ. ಸಣ್ಣಗೆ ಕುಯ್ಯಿ, ಸಣ್ಣಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ.
ಮಾಡಬಾರ ನೋಡಿ ಇಲ್ಲಿ ಮೇಯ್ತಾವೆ. ಇಲ್ಲಿ ಕರ್ಬೇವು ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದೆ. ನೋಡಿ ಮಳೆ ಅಂತಿದ್ರೆ ಇವೆಲ್ಲ ಕಿತ್ತಾಕ್ಬಿಡ್ಬೋದಾಯ್ತು. ನೋಡಿ ಹೊಸಿ ಕಾಂಗ್ರೆಸ್ ಗಿಡ ಏನು ಮಾಡ್ಬೇಕು ಗೊತ್ತಾಯ್ತಲ್ಲ ಬರೋಕ್ಕೆ. ನೋಡಿ ಈ ಪಕ್ಕದಲ್ಲಿ ಒಂದು ನಿಂಬೆ ಗಿಡ ಐತೆ. ಈ ನಿಂಬೆ ಗಿಡನೂ ಹೇಳಕ್ಕೆ ಬಿಡ್ತಾಯಿಲ್ಲ ಕಾಂಗ್ರೆಸ್ ಗಿಡಗಳು. ನಾನು ಹೊಸಿ ಕಿತ್ತಿಲ್ಲ ಬಿಡೈತೆ. ಇವುಗಳೇ ಕಾಯಿ ಹಾಕೋಕ್ಕಾಗಲ್ಲ. ಏನಾದ್ರು ಮನೆಗಿದ್ರೂ ಗೊತ್ತಾಗಲ್ಲ. ನೋಡಿ ಇಲ್ಲಿ ಇದ್ರ ಬಿಡು ಹಣ್ಣು ಬಿಡ್ತಾವೆ. ಇವು ನಾವು ಸಣ್ಣದ್ರಲ್ಲಂತೂ ನಮ್ಮ ಪಕ್ಕದ ಮನೇನೋ ಒಂದು ಇದು ಹಾಕಿದ್ರು ಕರ್ಬೇವಿನ ಗಿಡ. ಇದು ಹೊಸಿ ತಿಂತಿರಲಿಲ್ಲ ನಾವು. ಈಗ ನಮ್ಮದ್ರಲ್ಲೇ ಬಿಟ್ಟವೆ. ಇನ್ನೊಂಚೂರು ದಪ್ಪ ಆಗಬೇಕು. ಆದಮೇಲೆ ಕಾಂಗ್ರೆಸ್ ಗಿಡಕ್ಕೆ ಏನಾರು ಒಂದು ಔಷಧಿ ತಂದು ಹೊಡಿಬೇಕು ಅಂತೀನಿ. ಯಾಕೆ 3 ಕಡ್ಡಿ ಸಾಕಾ? ಆಯ್ತು ಕೇಳಿಸ್ತಾವ ನನಗೆ. ಕೇಳಿಸ್ತಾವ ಅಣ್ಣಂಗೆ. ತಗ. ಓಹೋ ತೇಗ ಬರ್ತೈತಲ್ಲಪ್ಪ. ಆ ಸಿಹಿ ಸಾವಿರ ಬಿಟ್ಟಲ್ವ ಹಾಕೋದು ನೋಡಿಲಿ. ಆ ನೀರು ಹಾಕಂಗೆ ಸೋಟಲ್ಲಿ ಒಂಚೂರ ನೋಡಿ ಎಲ್ಲ ಇಲ್ಲಿ ಅದು ಸೀಬಿನ ಒಂದು ಮಚ್ಕೂಡಲ್ಲಿ ಸಾವಿರ ಹಾಕ್ಬೇಕಾಯ್ತು. ಮಾತಾಡೋನು ಗಾಡಿ ಮಾತಾಡ್ತಾಳೆ. ಹಾಕು ಸೀದೈತಲ್ಲಿ ಎಲ್ಲಾರ ಹಿಂಗೆ ಸೀಬಿ ಸಾಗ್ಬಿಟ್ರೆ ಮತ್ತೆ ಕತ್ತು. ಏನೇನು ಹಾಕಿದೀಗ ನೋಡಿ ಸೀದಿದೋಯ್ತಾ? ಜೀರಿಗೆ, ಸಾಸಿವೆ, ಈ ಕಡಲೆ ಬೀಜ ಹಾಕಿರೋಂಥ ಟೇಸ್ಟ್ ಇರುತ್ತೆ. ನಾ ಮಾತಾಡಲ್ಲ, ನೀನೇ ಹೇಳ್ಬೇಕಲ್ಲನೂ ಒಂದು ಕಡೆಯಿಂದ ನೀನೇ ಹೇಳ್ಬೇಕಲ್ಲನೂ. ನೋವು ಆಚರಿಸ್ತಾ ಇದೆ. ಅಯ್ಯಪ್ಪ ಯಾವ್ದು ಮಕ ದೂರ ಇಟ್ಕೊಂಡು ಹಾಕಮೇಲೆ ಎಷ್ಟು ಒಂದು ಕಡಿ ತಿರ್ಸ್ತೀನಿ. ನಾನು ಇವತ್ತೆಲ್ಲರ ಮುದ್ದೆ ಮಾಡ್ಕೊಡ್ತೀನಿ ಅನ್ಕೊಂಡಿದ್ದೆ. ಚಿತ್ರಾನ್ನ ಮಾಡ್ತಾ ಕುಂತೀವಿ. ನಾನಿವತ್ತು ನುಗ್ಗೆ ಸೊಪ್ಪು ಸಾರು ಮಾಡಿಸ್ಬಿಟ್ಟು ಒಳ್ಳೆ ಮುದ್ದೆ ಮಾಡ್ತಾನೆ ಅಂದ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ನೀರು ಬಿಡಲಿಲ್ಲ ಅಂದ್ರೆ ಇವತ್ತು ಮುದ್ದೆ ಮಾಡ್ಬೋದಾಯ್ತು. ಇಲ್ಲ ಏನಾರು ಮೊಟ್ಟೆ ಹೊತ್ತು ಭಾನುವಾರ ಬೇರೆ ಮೊಟ್ಟೆಗೆಟ್ಟೆ ಸಾರು ಮಾಡ್ತಾನೆ ಅಂದ್ಕೊಂಡಿದ್ದೆ. ನೋಡ್ರಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಹಾಕಿ ಫ್ರೈ ಮಾಡಿ. ನೋಡಾಕು ಬೇಕಾದ್ರೆ ಇದಾದರೆ ಸಪ್ಪೆ ಹಾಕಿಸ್ಕೋಬೋದು. ಜಾಸ್ತಿ ಐಟಮ್ ಐತಿ ಇದು. ವರ್ಷ ನೋಡಿದ್ಲಿ ಇಲ್ಲಿ ನೀರು ನಿಂತ್ಕೊಳಕ್ಕೆ ಬಿಡಬಾರ್ತಾರೆ ಇನ್ನು. ಅದು ಹೆಂಗೋ ಚೆನ್ನಾಗಿರ್ಕಣಪ್ಪ. ನಾನೇ ಅಲ್ಲಿ ಓಡಾಡೋಕ್ಕಾಗಲ್ಲ, ಕೆಸರು ಆಗ್ತದೆ ಅಂದ್ಬಿಟ್ಟು ಇಷ್ಟಾಗಲ್ಲ ಗುಂಡಿ ತೆಗೆದ್ಬಿಟ್ಟೆ. ಅವು ನೋಡ್ರಿ ಸೊಳ್ಳೆಗಳು ಜಾಸ್ತಿ ಆಯ್ತವೆ. ಈಗ ಅದಕ್ಕೆ ಮಣ್ಣು ಹಾಕ್ತೀನಿ. ಅದು ಎಂಟೆಗಳೆಲ್ಲ ಹಾಕಿದ್ದೀನಿ. ಇದು ಹಾಕ್ಬೇಕು. ಹಾಂ ಕ್ಯಾಪ್ಸಿಕಮ್ ದಪ್ಪ ಫ್ರೈ ಆದ್ಮೇಲೆ ಕರ್ಗೋಯ್ತಲ್ವ? ಫ್ರೈ ಆದ್ಮೇಲೆ ಕರ್ಗೋಗ್ತದೆ. ಥರ ಈಗ ಒಂದು 2 ಮೊಟ್ಟೆ ಐತೆ. ಹೆಂಗಿರುತ್ತೆ ಗೊತ್ತಾ? ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಹಾಕಿದ್ದೀನಿ. ಹಾಕಮ್ಮ 2 ಮೊಟ್ಟೆನೇ ಹಾಕ್ಬಿಡು. ಚಿತ್ರಾನ್ನ ಇನ್ನೇನು ಹಾಕು. ನಾವು ಚಿತ್ರಾನ್ನ ಮಾಡೋಣ ಅನ್ಕೊಂಡಿದ್ದೆ. ಒಂದು 2 ನಾಟಿ ಮೊಟ್ಟೆನೇ ಹಾಕಿ ಅದು ಏನೇನೋ ಹಾಕಿ ನಾನು ಚಿತ್ರಾನ್ನ ಮಾಡೋಣ ಅಂತ ಅದರಲ್ಲಿ ಕಡಲೆ ಬೀಜ ಕಡಲೆಬೇಳೆ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ಈಗ ಅದರಲ್ಲಿ ಮೊಟ್ಟೆ ಹೊಡೆದಾಕ್ಬೇಕಂತೆ. ಹಾಕು ಏನಾಗಿದೆ ಹೆಂಗಿದ್ರು ತಿನ್ನೋದೇ ಕಣ. ಹಾಕು ಗೊತ್ತಾ, ಭಾನುವಾರ ಬೇರೆ ಬರೀ ಚಿತ್ರಾನ್ನ ತಿನ್ನೋಕೆ ಹೋಗ್ತಾಯಿರ್ತಲ್ಲ. ಹಂಗಾಗಿ ನಾಟಿ ಮೊಟ್ಟೆ ಹೊಡ್ಕೊಂಡು ಅಂತ ಹೇಳ್ಬಿಟ್ಟು ಯಾವ ಥರ ಬರುತ್ತೆ ಮೊಟ್ಟೆ ತಗೊಂಡು ತಲೆ ಎಲ್ಲಿ ತಗೊಂಡೋಗಿಸ್ಬೇಕಾಯ್ತು ಗೊತ್ತಾ? ಎಲ್ಲೂ ತಗೊಂಡೋಗ್ಬೇಡ, ಇಲ್ಲೇ ಇರಲಿ. ಈ ಮೊಟ್ಟೆ ತಗೊಂಡು ಹೆಂಗೂ ಚೆನ್ನಾಗಿ ಎಲ್ಲ ಫ್ರೈ ಆಯ್ತೈತೆ. ನೋಡ ಮೊಟ್ಟೆ ಹಾಕಿದೆ. ಹೆಂಗಿರು ಇದ್ರ ರೈಸ್ ಬೇರೆ ಹಾಕಿದ್ವಿ. ಎಗ್ ರೈಸ್ ತಗೊಳ್ಬಿಡು. ಇವಾಗ ಹಿಂಗೆ ಹಾಕ್ಬಿಟ್ಟು ಕರೆಕ್ಟಾಗಿ ಮೊಟ್ಟೆ ಇಲ್ಲಿಗೆ ಇರಬೇಕು. ಆ ಥರ ಮಾಡ್ತೀನಿ. ಆಯ್ತು ಹೆಂಗೆ ಹೊಡೆಯೋ ಹೊಸ ಒಟ್ಟು ಕೆಳಗೆ ಬೀಳು. ಹಂಗೆ ಎಸ್ತಾ ಬೇಡ.
ಒಳ್ಳೆ ನಾಟಿ ಮೊಟ್ಟೆ ಒಂದು ಮೊಟ್ಟೆ ವೇಸ್ಟ್ ಆಗುತ್ತೆ 20 ರೂಪಾಯಿ ನಾಟಿ ಮೊಟ್ಟೆ ಅಂತ. ಚಿತ್ರಾನ್ನ ಮಾಡೋಣ ಅಂತ ಹೊಂಟಿದ್ದು. ಚಿತ್ರಾನ್ನ ವಿತ್ ಎಗ್ ರೈಸ್. ಏನಾಗಲ್ಲ, ಚೆನ್ನಾಗಿರುತ್ತೆ. ಬರೋ ಡಿಫ್ರೆನ್ಸ್ ಎಲ್ಲ ಹಾಕಪ್ಪ. ಒಂದು ಸ್ವಲ್ಪ ಮಸಾಲೆ. ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಬೀಜ ಕಡಲೆಬೇಳೆ ಏನಾಗಲ್ಲ. ಈಗ ಒಂದು ಟೈಮ್ಗೆ ಮಾತ್ರ ಕಸ್ಕೊಂಬರ್ತೀನಿ. ಮಜ್ಜಿಗೆ ಐತಾ, ಮಜ್ಜಿಗೆ ತಾನೆ ಅಂತ ಹೋಗ್ತೀನಿ. ಒಂದು ಟೈಮ್ಗೆ ಹಂಗೆ ಮಾತ್ರ ಕಷ್ಟ ಸಾಕು. ಚೆನ್ನಾಗಿ ಹಿಂಗೆ ಉಪ್ಪು ನೋಡ್ಬೇಕಾಯ್ತು. ಸರಿಯಾಗಿರ್ತಿಂತೀಯಾ? ಒಂದೊಳ್ಳೆ ನಂಗೆ ಅಣ್ಣನ ಐಡಿಯಾದಿಂದ ಒಂದೊಳ್ಳೆ ರೈಸ್ ಆಯಿತು. ಅದು ಕಡಲೆ ಬೀಜ ಮೊಟ್ಟೆ ಕಾಳು ಬೇಕಾದ್ರೆ ನನ್ನ ಗಂಡನೇ ಕೇಳಿ ನಾಳೆ ವಿಡಿಯೋದಲ್ಲಿ ಹೇಳ್ತಾರೆ. ಏನಾಗಲ್ಲ. ಮಾತ್ರ ಕಲರ್ ಮಾತ್ರ ಚೆನ್ನಾಗಿ ಕಾಣಿಸ್ತೈತೆ. ಫ್ರೈಡ್ ರೈಸ್ ಚೆನ್ನಾಗಿ ಕಾಣಿಸ್ತೈತೆ. ಕ್ಯಾಪ್ಸಿಕಮ್ ಹಾಕಿರೋದು ಹಂಗಾಗಿ ಚೆನ್ನಾಗಿ ಕಾಣುತ್ತೆ. ನಮ್ಮ ಗಿಡದಲ್ಲಿ ನಿಂಬೆಹಣ್ಣಂತೂ ಬಿದ್ದು ಚೆಲ್ಲಾಡ್ತಾವೆ. ಅದಕ್ಕೋಸ್ಕರ ನಮ್ಮನೆಯವ್ರ ಕೈಲೇ ಕುಯಿಸ್ತಾ ಇದ್ದೀನಿ. ಯಾರೋ ಹೇಳಿದ್ರು ನೀವು ನಿಂಬೆಹಣ್ಣಿನ ಗಿಡ ಮುಟ್ಟಬೇಡಿ ಅಂತವ. ಅಲ್ಲಿ ಮೇಲ್ಗಡೆದೊಂದು ಅಲ್ಲಣ್ಣ ಐತಿ. ಅದಕ್ಕೋಸ್ಕರ ನಾನು ಮುಟ್ಟೋದು ಬೇಡ ಅಂತ ಅಂದ್ಬಿಟ್ಟು ನಮ್ಮನೆಯವ್ರ ಕೈಲೇ ಇವತ್ತು ಕೀಳಿಸ್ತಿದ್ದೀನಿ. ಓಕೆ ಬಾಸ್, ಹುಷಾರು. ಆ ಮುಳ್ಳು ಚುಚ್ತವೆ. ಈ ಸಲ ನಿಂಬೆಹಣ್ಣೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಒಂದ್ಸಲ ಎಲ್ಲ ಸಾವಿರ ಬಿಡ್ತೀವಿ ಗಿಡನ. ಏಕೆಂದರೆ ಫುಲ್ಲು ಅಗ್ಲ ಬೆಳ್ಳಕ್ಕೊಂಬಿಟ್ಟೈತೆ. ಇವನ್ ಸಾವಿರಬಾರ್ದಂತನ? ಇದ್ರಲ್ಲಿ ನೀನು ಈಚಿಲ್ಲ ನೆಕ್ಸ್ಟ್ ಅಂದಲ್ಲ, ಇದಾವೆ. ಈಚಿದಾವೆ ಅಂದರೆ ಗಿಡ ಫುಲ್ಲು ದೊಡ್ಡದಾಗ್ಬಿಡ್ತು. ಮೇಲ್ಕೋಗಿಲ್ಲ, ಇದು ಜಾಸ್ತಿ ಕೆಳಗಡೆನೆ ಅಂಟ್ಕೊಂಬಿಟ್ಟೈತಲ್ವ. ನಮ್ಮನೆಯವರು ನಿಂಬೆಹಣ್ಣು ಬಿಡಲಿಲ್ಲ ಅಂತಿದ್ರು. ಬಿಡ್ತೀನಿ ನೋಡು ಅಂತ ಅಂದ್ಬಿಟ್ಟು ಬಿಡ್ತು. ಆದರೆ ರೈಟ್ ಇಲ್ಲ. ನಮ್ಮ ಹತ್ರ ನಾವು ಬೇರೆಯವ್ರ ಹತ್ರ ತಗೊಳ್ತೀವಿ ಅಂದರೆ 10 ರೂಪಾಯಿ ಒಂದು ನಿಂಬೆಹಣ್ಣು ತಾಳ್ತಾರೆ. ಆದರೆ ನಾವೇ ತಗೊಂಡೋಗಿ ಕೊಡ್ತೀನಿ ಅಂತ ಅಂದರೆ ಬೆಲೆನೇ ಇಲ್ಲ. 10 ರೂಪಾಯಿಗೆ ನಾ ಕೊಡ್ತೀನಿ ಅಂದರೂ ತಗೊಳ್ಳೋರೇ ಇಲ್ಲ. ಏನು ಮಾಡೋಣ ನೋಡಿ. 10 ರೂಪಾಯಿಗೆ ನಾ ಕೊಡ್ತೀನಿ ಅಂದರೂ ತಗೊಳ್ಳೋರೇ ಇಲ್ಲ. ಅಲ್ಲೆಲ್ಲ ಹಣ್ಣಾಗಿ ಅಲ್ಲೇ ಕೊಳ್ತೋಗಿವಿ ಬೀಜ. ಅಲ್ಲಿ ಗಿಡದ ಮೇಲೆ ಕುತ್ಕೊಂಡು ಅಲ್ಲೇ ಕೊಳ್ತೋಗಿವಿ, ಒಣಗೋಗಿವಿ. ಹಣ್ಣಾಗಿ ಕೆಳಗೆ ಬಿದ್ದು ನೋಡಿ. ಇಲ್ಲೆಲ್ಲ ಫುಲ್ಲು ಹಣ್ಣಾಗಿದ್ದಾವೆ. ಆಯುಧ ಪೂಜೆ ಟೈಮಲ್ಲಿ ಬಂದು ಒಳ್ಳೆ. ಆಯುಧ ಪೂಜೆ ಟೈಮಲ್ಲಿ ಬಂದಿದ್ರೆ ಒಳ್ಳೆ ರೇಟ್ ಆಗೋದು, ಒಳ್ಳೆ ದುಡ್ಡು ಸಿಗೋದು. ಆಯುಧ ಪೂಜೆ ಟೈಮಲ್ಲಿ ಬಂದಿದ್ರೆ. ಯಾವಲು ಬಿಡ್ತಕ್ಕ ನಿಂಬೆಹಣ್ಣ ಈ ಸೀಸನ್ ಅಂತ ಏನಿಲ್ಲ. ಇದು ಇವು ಅಲ್ಲೊಂದು ಮೇಲೆ ಐತೆ ನೋಡು, ಯಾವಲು ಬಿಡ್ತಾ ಇರ್ತವೆ. ನಮ್ಗೆ ಆಯುಧ ಪೂಜೆಲಿ ಬಂದಿರೋ ನಾನೇ ಮಾರ್ಬಿಡು ಅಲ್ಲೇ ಕುಂತ್ಕೊಂಡು. 10 ರೂಪಾಯಿಗೆ ಒಂದೊಂದು ತಗೊಂಡೋಗಿ ಅಂಗಡಿ ತಗೆ ಮಾಡಿಕೊಂಡು 10 ರೂಪಾಯಿಗೆ ಎರಡನೇ ಕೊಡಂಬಿಡು. ಅಲ್ಲಿ ಮೇಲ್ಗಡೆ ಒಂದು ಹಣ್ಣಾಗೈತೆ ನೋಡಿ, ಕೆಳಗಡೆ ಒಂದು ಬಿದ್ದೈತೆ ನೋಡಿ. 10 ರೂಪಾಯಿಗೆ ಎರಡು ಹಂಗೆ ಮಾರಾಕ್ಬಿಡೋರು. ನೋಡಿ ಇಷ್ಟು ಸಿಕ್ಕಿದ್ದಾವೆ ಇಲ್ಲಿ. ಮೂರು ನೋಡಿ ಎಷ್ಟಪ್ಪ ಗಣ್ಣೆ ಸೆ. ಅದೆಂಥದ್ದು ಬಳ್ಳಿನ? ನಂಗೆ ಒಳ್ಳೆ ಹಾವಿ ಮರಿ ಕಾಣುತ್ತಾ ಬಳ್ಳಿ. ಬಸ್ ಸಾಕು. ಅಷ್ಟು ನೋಡಿ ಎಷ್ಟು ಹಣ್ಣು ಸಿಕ್ಕಿದ್ದಾವೆ. ನಂಗೆ ಅಣ್ಣ ಪೆಟ್ರೋಲಿಗೆ ಆಯ್ತದೆ. ಪೆಟ್ರೋಲ್ ಕಾಸಿ ನೋಡಿ ಎಷ್ಟು
ಟನ್ ಸಿಕ್ಕಿದ್ದಾವೆ. ಶಿವು ನಿಂಬೆಹಣ್ಣು ವ್ಯಾಪಾರ ಮಾಡಕ್ಕೆ ಹೋಯ್ತದೆ ಇವತ್ತಿಂದ. ನಿಜವಲ್ಲೂ ಇದಕ್ಕೆಲ್ಲ ರೈಟ್ ಇತ್ತು ದುಡ್ಡಾಗೋದು ಗೊತ್ತಾ. 10 ರೂಪಾಯಿಗೆ ಬರೀ 3 ರಂಗ್ ಲೆಕ್ಕ ಹಾಕೊಂಡ್ರೆ ಒಂದು 200 ರೂಪಾಯಿ ದುಡ್ಡಾಗುತ್ತೆ ನೋಡಿ. ಆಗೈತೆ ಈಗ ನಿಂಬೆಹಣ್ಣು ಕುಯ್ಕೊಂಬಂದಲ್ಲಿ ಇಟ್ಟಿದ್ದೀನಿ. ಅವಳು ಎಲ್ಲ ಲೆಕ್ಕ ಮಾಡಿ ಹಾಕೋಷ್ಟೊಳಗೆ ನಾನು ತಿಂಡಿ ತಿನ್ಕೊಬಿಡ್ತೀನಿ. ಅಮ್ಮ ಕಸ ಊಟ ಓದ್ಬಿಟ್ಟು ಸ್ವಲ್ಪ ನೋಡಿ ಹಾಕೋದು ಜಾಸ್ತಿ. ಸಾಕು 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 ಸಾಕು. ಕೆಳಗಡೆ ಕೀಳಕ್ಕೆ ಕೆಳಗಡೆ ಕೀಳು. ನೀನು ಬಿಸಿ ತಿನ್ನಂಗೆ ತಿನ್ಕ. ನಮ್ಮ ಗೌರಿಯನ್ನೆಲ್ಲ ಊಟ ಆಗಬೇಕು ನೋಡಿ. ಇಲ್ಲಿ ತಿಂಡಿ ರೆಡಿ ಆಗೈತೆ. ಇಲ್ಲಿ 10 ರೂಪಾಯಿಗೆ 4 ಹಂಗೆ ಮೇಡಮ್ ಅವ್ರು ಅದು ಲೆಕ್ಕ ಮಾಡಿ ಹಾಕ್ತವ್ರೆ. ಆಮೇಲೆ ನಾವು ಅವ್ರಿಗೆ ಮೋಸ ಮಾಡಿಬಿಡ್ತೀವಿ ಅಂತ, ಸುಳ್ಳು ಹೇಳ್ಬಿಡ್ತೀವಿ ಅಂತ. ಈ ಥರ ಸಣ್ಣ ಏನು ಹಾಕ್ಬೇಡ, ಎಕ್ಸ್ಟ್ರಾ ಮಾಡಿಕವ. 90 ಹಾಂ 100 ರೂಪಾಯಿ 100 110 120 120 ಇದೊಂದು ಹಾಕು. 120 130 ರೂಪಾಯಿ. 1 ಲೀಟ್ರ್ ಪೆಟ್ರೋಲ್ 1 ಲೀಟ್ರ್ ಪೆಟ್ರೋಲ್ ಬರ್ತದೆ ಅಷ್ಟೇ. 130 ರೂಪಾಯಿ. ಅದು 10 ರೂಪಾಯಿಗೆ 4 ಹಂಗೆ ಹಾಕಿದ್ದೀವಿ. 10 ರೂಪಾಯಿಗೆ 4 ಹಂಗೆ ಹಾಕಿದ್ದು ನಾವು. ಅದೇ ಇದನ್ನೇನಾರು ಇವೆಲ್ಲ ತಗೊಳ್ತೀವಿ ಅಂದ್ರೆ ನಾವು ಅಂಗಡಿಲಿ 250 ರೂಪಾಯಿ ಮೇಲೆ ಆಗುತ್ತೆ. 250 ರೂಪಾಯಿ 300 ರೂಪಾಯಿ. ಬರೀ ತಿಡಿತೀನಿ ನಾನು. ಟೇಸ್ಟ್ ಮಾಡಿ ಹೇಳಿ ಹಿಂಗೈತೆ. ಕ್ಯಾಪ್ಸಿಕಮ್ ಎಗ್ ವಿತ್ ಕ್ಯಾಪ್ಸಿಕಮ್ ರೈಸ್ ಯಾವುದೋ ಒಂದು ಆಯ್ತಾ ಹಾಂ ಚೆನ್ನಾಗಿ ಒಂಥರ ಡಿಫ್ರೆಂಟ್ ಟೇಸ್ಟು. ಇದಕ್ಕೆ ಕಡಲೆ ಬೀಜ ಎಲ್ಲ ಸಿಗ್ತದೆ. ಕಡಲೆ ಬೀಜ, ಕಡಲೆಬೇಳೆ, ಮೊಟ್ಟೆ ಎಲ್ಲ ಸಿಗ್ತೈತೆ ನಂಗೆ ಗಂಡಂಗೆ. ಅವರೇ ಹೇಳಿದ್ದು ನಾನು ಚಿತ್ರಾನ್ನ ಮಾಡೋಣ ಅಂತ ತಂದಿದ್ದು. ಅವ್ರು ಮೊಟ್ಟೆ ಹೊಡೆದಾಕಂದ್ರು. ಚಿತ್ರಾನ್ನಕ್ಕಿಂತ ಏನು ಮೋಸ ಇಲ್ಲ. ನೀವು ಯಾಕೆ ಬೋಟಿದ್ದೀನಿ ಏಯ್ ಆಡಿ 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 ಅವ್ರು ಕಿತ್ತಾಡ್ತಾನೆ. ನೀನು ಅಂಜದ ಗಂಜಿ ಬಸ್ತಿದ್ದಲ್ಲ ಎಲ್ಲ ತಿಂತ. ಹಾಂ ಫ್ರೆಂಡ್ಸ್ ನೋಡಿ, ಇವತ್ತಿನ ಲಾಗ್ ಇದಾಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಉಣಿಸಿ ಬಕೆಟ ಬತ್ತೀನಿ ಈಗ ಬಕೆಟ್ ಹೊಡೆದಾಕ್ತಾನೆ ನೋಡಿಲಿ ಹೆಂಗೆ ಉಣಿಸ್ಕೊಂಡವ್ರೆ.